ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ತಂಡ ಆಲ್ರೆಡಿ ಒಂದು ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಒಂದು ಫೆಬ್ರವರಿ 5ಗೆ ಫೈನಲ್ ಮ್ಯಾಚ್ ಇದೆ. ಹಾಗೆ ನಮ್ಮ RCB ವಿರುದ್ಧ ಯಾವ ತಂಡ ಆಡುತ್ತೆ, ಹಾಗೆ ಯಾವ ತಂಡ ಆಡೋ ಚಾನ್ಸ್ ಇದೆ, ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ನಮ್ಮ RCB ತಂಡ 8 ಮ್ಯಾಚಲ್ಲಿ 6 ಮ್ಯಾಚ್ ಗೆಲ್ಲೋದ್ರ ಮೂಲಕ ಒಂದು ಕ್ವಾಲಿಫೈ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಕ್ವಾಲಿಫೈ ಆಗಿ ಒಂದು ಟೇಬಲಲ್ಲಿ ಒಂದು ಟಾಪಲ್ಲಿ ಬಂದು ಒಂದು ಫೈನಲ್ಗೂ ಕೂಡ ಒಂದು ಆಲ್ರೆಡಿ ಫೈನಲ್ ಆಡೋಕ್ಕೆ ರೆಡಿಯಾಗಿ ನಿಂತಿದೆ 12 ಪಾಯಿಂಟ್ ಮೂಲಕ. ಹಾಗೆ ರನ್ ರೇಟ್ ಕೂಡ ಒಂದು ಪ್ಲಸ್ ಅಲ್ಲಿನೇ ಇತ್ತು ಮ್ಯಾಚ್ ಇದು ಸೀಸನ್ ಸ್ಟಾರ್ಟ್ ಆದಾಗಿಂದ. ಬಟ್ ಇವಾಗ ನಮ್ಮ RCB ವಿರುದ್ಧ ಫೈನಲ್ ಆಡೋದು ಯಾವ ಟೀಮ್ ಅಂತ ಅಂದರೆ ಬಹುತೇಕ ಒಂದು ಗುಜರಾತ್ ಜೈಂಟ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಗುಜರಾತ್ ಜೈಂಟ್ಸ್ ಆ ಥರ ಟೀಮ್ ಸ್ಟ್ರಾಂಗ್ ಇದೆ. UP ವಾರಿಯರ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಅದು ಇವತ್ತು ಆಚೆ ಬೀಳೋ ಚಾನ್ಸ್ ಇದೆ. ನೆಕ್ಸ್ಟ್ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಯಾವ ಥರ ನಮ್ಮ ವಿರುದ್ಧ 2 ಮ್ಯಾಚ್ ಹೋಯ್ತಿದ್ದಾರೆ, ಅವರು ಕೂಡ ನೋಡಿದ್ದಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಡೆಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದೆ. ಡೆಲ್ಲಿ ಇಲ್ಲಾಂದರೆ ಗುಜರಾತ್ ಜೈಂಟ್ಸ್, ಇವು 2 ಟೀಮಲ್ಲಿ ನಮ್ಮ RCBಗೆ ಯಾವುದಾದ್ರೂ ಒಂದು ಟೀಮ್ ಎದುರಾಳಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ RCB ಪ್ಲೇಯಿಂಗ್ ಎಲೆವನಲ್ಲಿ ನೋಡೋದಾದರೆ ಇದೇ ಸೇಮ್ ಪ್ಲೇಯಿಂಗ್ ಎಲೆವನ್ ಇರುತ್ತೆ. ಇದರಲ್ಲಿ ಏನು ಚೇಂಜ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಯಾಕಂದರೆ ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು ಆಲ್ರೆಡಿ ಫುಲ್ ಟೀಮ್ ಸ್ಟ್ರಾಂಗ್ ಇದೆ. ಹೀಗಾಗಿ ಏನು ಅಷ್ಟೊಂದು ಚೇಂಜಸ್ ಅಂತೂ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇಷ್ಟು ಮ್ಯಾಚ್ ಗೆದ್ಕೊಂಡು ಬಂದಿರೋದ್ರಿಂದ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡೋಣ ಯಾವ ಥರ ಪ್ಲೇಯಿಂಗ್ ಎಲೆವನನ್ನು ಇಳಿಸ್ತಾರೆ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.